ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಸ್ಟವ್ ಏನು ನೈಟ್ ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅಡುಗೆ ಮಾಡೋಣ ಅಂತ ಬಂದಿದ್ದೆ. ಬಟ್ ಅಡುಗೆ ಮನೆಗೆ ಬಂದಿದ ತಕ್ಷಣ ಲೈಟ್ ಯಾಕೋ ಸಿಂಗಲ್ ಲೈನ್ ಕಲೆಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ನನಗೆ ವೀಡಿಯೋ ಕೂಡ ಕ್ಲಾರಿಟಿಯಾಗಿ ಇರ್ತಿರಲಿಲ್ಲ. ಮತ್ತು ಅದು ಹೋಗೋದು ಬರೋದು ಮಾಡ್ತಾ ಇತ್ತು. ನಂಗೆ ಕರೆಂಟ್ ಹೋಗುತ್ತೆ ಅಂದ್ಕೊಂಡೆ, ಬಟ್ ಎದ್ದಿದ್ದು ಕೂಡ ಲೇಟ್ ಆಗಿರೋದ್ರಿಂದ ಬೇಗ ಬೇಗ ಕ್ವಿಕ್ಕಾಗಿ ಏನೋ ಒಂದು ಟಿಫನ್ ಏನು ಬೇಗ ಆಗುತ್ತೋ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೆ. ಅಪ್ಪುಗೂ ಯಾಕೋ ಹುಷಾರಿರಲಿಲ್ಲ, ಅವನ ಪಕ್ಕ ಜಾಸ್ತಿ ಅವನ ಜೊತೆ ನಾನೇ ಅಟ್ಯಾಚ್ಮೆಂಟ್ ಇರೋದ್ರಿಂದ ನನಗೂ ಸ್ವಲ್ಪ ಫೀವರ್ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಫೀವರ್ ಅಂತ ಇದ್ದರೆ ನನಗೆ ಎದ್ದೊಳಕ್ಕೆ ಆಗೋದಿಲ್ಲ. ಟ್ಯಾಬ್ಲೆಟ್ ಮಲ್ಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಾದಮೇಲೆ ಎಲ್ಲ ಟಿಫನ್ ಕೆಲಸ ಮಾಡಿ ಅಪ್ಪನ ಸ್ಕೂಲಿಗೆ ಕರ್ಕೊಂಡೋಗ್ಬಿಟ್ಟೆ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವ್ನ ಫ್ರೆಂಡ್ಸ್ ಬರ್ತಾರೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ, ಬ್ಯಾಗೆಲ್ಲ ಇಸ್ಕೊಂಡು ಹೋಗ್ಲಿಕ್ಕೆ. ಹೋಗಿದ ತಕ್ಷಣ ಅವ್ನು ಕೂಡ ಎಂಜಾಯ್ ಮಾಡಿಕೊಂಡು ಅವ್ನ ಸ್ಕೂಲ್ನ ಅವ್ನು ಎಂಜಾಯ್ ಮಾಡ್ತಾಯಿದ್ದ. ಸೊ ಇದು ಅವನ ಪ್ಲೇ ಏರಿಯಾ ಅಂತ ಹೇಳ್ಬೋದು. ಪ್ರೀ KG ಅಂತ ಹಾಕಿರೋದು. ಸ್ಟಾರ್ಟಿಂಗೇ ನಾನು ಇದು ಸಿಂಪಲಾಗಿರಲಿ ಅಂದ್ಬಿಟ್ಟು ಈ ಸ್ಕೂಲ್ಗೆ ಹಾಕಿದೆ. ತುಂಬ ಚೆನ್ನಾಗಿ ಕೋಚಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ಡಿಸಿಪ್ಲಿನ್ ಕೂಡ ಅವರಿಗೆ ಹೇಳ್ಕೊಡ್ತಾರೆ. ನೋಡ್ತಾ ಇರ್ಬೋದು. ಅವನ್ನ ಎಂಜಾಯ್ ಮಾಡ್ಕೊಂಡು ಅವನು ಕಳ್ಬಿಟ್ಟು ನಾನು ಆಫೀಸಿಗೆ ಸ್ವಲ್ಪ ಹೂವು ತೊಗೋಬೇಕಾಯಿತು. ನಾನು ರೆಗ್ಯುಲರ್ ತೊಗೊಳ್ಳೋದು ಇಲ್ಲೇ ಬಿಡಿಯೋ ಕಾಂಪ್ಲೆಕ್ಸ್, ನಾಗರಬಾವಿ ಬಿಡಿಯೋ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಇದು ಹೂವು ಮಾರ್ತಾ ಇರ್ತಾರೆ ಆಂಟಿ, ಇವ್ರ ಹತ್ರನೇ ನಾವು ರೆಗ್ಯುಲರಾಗಿ ತೊಗೊಳ್ಳೋದು. ನಿಮ್ಗೆ ಯಾರಾದ್ರೂ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ನಾಗರಬಾವಿ ಸೈಡ್ ಯಾರ್ಯಾರು ಇದ್ದೀರಾ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಕ್ಕಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತಿನ ಮಿನಿ ಬ್ಲಾಗು ಇದಾಗಿದೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ನಾಗರಬಾವಿ ಅವರು ಅಂತ.